ಸೊ ಈಗ ಸೌಜನ್ಯನ ವಿಷಯದಲ್ಲಿ ಅವತ್ತೊಮ್ಮೆ ಎಂಥದ ಹುಡುಕಾಟ ಎಲ್ಲ ನಡೆಯಿತಲ್ಲ, ಅದು ಇಲ್ಲೇ ನೋಡಿ, ಇಲ್ಲೆಲ್ಲ ಫುಲ್ಲು ಬ್ಲಾಕ್ ಆಗಿತ್ತು, ಇಲ್ಲೆಲ್ಲ ಮೀಡಿಯಾದವರೆಲ್ಲ ಇದ್ದರು. ಸೊ ಆ ಕಡೆ ನೋಡಿ, ಇಲ್ಲಿ ಒಂದು ನದಿ ಕಾಣ್ತಾ ಉಂಟಲ್ಲ, ಆ ಕಾಡಿನ ಒಳಗಡೆ ಎಲ್ಲ ಫುಲ್ಲು ಹುಡುಕಾಡ್ತಾ ಇದ್ರು. ಯಾರೋ ಎಂಥ ಭೀಮ ಎಂಥದ ಒಬ್ಬ ಬಂದಿದ್ದಲ್ಲ. ಸೊ ಇಲ್ಲೆಲ್ಲ ಬಂದು ಸ್ನಾನ ಎಲ್ಲ ಮಾಡಿ ಹೋಗ್ತಾರೆ. ನೋಡ್ಬೋದು ಎಷ್ಟು, ಅದು ಎಂಥ ನೇತ್ರಾವತಿ ನದಿ ಅಲ್ಲ ಅದು, ಅಲ್ಲಿ ಸ್ನಾನ ಮಾಡೋದು. ಇಲ್ಲಿ ಹೆಸರು ಇದು ರಾಮ ಮಂದಿರ ನೋಡಿ. ಈ ಧರ್ಮಸ್ಥಳದ ಒಳಗಿನ ರೋಡ್ಗಳಲ್ಲಿ ಎಷ್ಟು ನಿಮ್ಮ ರೆಸ್ಟೋರೆಂಟ್ಗಳು ಉಂಟಂತ ಇದೆ ನೋಡಿ. ಆ ಕಡೆ ರೆಸ್ಟೋರೆಂಟ್, ಅದೆಲ್ಲ ಫುಲ್ ರೆಸ್ಟೋರೆಂಟ್ ಐತೆ, ರೂಮ್ಸ್ಗಳು ಮತ್ತು ಇದೆಲ್ಲ ಬೇಕಾಗ್ತದೆ. ಬಟ್ ಈ ಕಡೆ ಸಹ ನೋಡಿ, ಅಯೋಧ್ಯೆ ಆತಿಥ್ಯ, ಮತ್ತು ಆ ಕಡೆ ಮತ್ತು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ ಹೈಯೆಸ್ಟ್ ನಿಮಗೆ ರೆಸ್ಟೋರೆಂಟ್ ಮತ್ತು ರೂಮ್ಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಿಟ್ಟವರಿಗೆ ಅರಸಿನಮಕ್ಕಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಇದು ಉಂಟು ನೋಡಿ, ನೀರೆಲ್ಲ ಒಳ್ಳೆ ನೀರು, ಫುಲ್ಲು ನೀರುಂಟು ಅಂತ ಅಂದ್ಕೊಳ್ಳಿ. ಅಲ್ಲಿ ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಹಳ್ಳಿಯಾಗಿ ಮತ್ತು ಒಳಗಿಂದ ರೋಡಿಂದ ಎಲ್ಲ ಬಂದದ್ದು. ಸಿಂಗಲ್ ರೋಡ್ ಬೇರೆ, ಯಾವುದೇ ಗಾಡಿ ಇರಲಿಲ್ಲ. ಬಟ್ ಯಾಕೆ ಸುಮ್ಮನೆ ಅಂತೇಳಿ ಸೀದಾ ಬಂದೆ. ಚಾರ್ಜ್ ಕೂಡ ಇಲ್ಲ ಮೊಬೈಲಲ್ಲಿ, ಇದರಲ್ಲಿ ಚಾರ್ಜು ಕೂಡ ಆಗೋದು ಭಾರಿ ಸ್ಲೋ. ಇಲ್ಲಿ ನಿಸರ್ಗ ಸ್ಟೋರ್ ಅಂತ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇರ್ತದೆ, ಇವತ್ತಿಲ್ಲ. ಬಟ್ ಅವರ ಸ್ಟೋರಿ ಹೇಳಬೇಕು, ಒಂದು ಚಿಕ್ಕ ಒಂದು ವಿಷಯ ಆಗಿತ್ತು. ಸೊ ಅದು ನಾಳೆ ವ್ಲಾಗಲ್ಲಿ ಹೇಳ್ತೇನೆ ಎಂತೆಲ್ಲ ಆಗಿದೆ ಅಂತ. ತುಂಬ ವಿಷಯಗಳು ನಡೆದಿದೆ. ಬನ್ನಿ, ಈಗ ಇಲ್ಲಿ ಒಂದು ರೈಟ್ ಸೈಡಲ್ಲಿ ದಾಮ್ಲೆ ಸ್ಟೋರ್ ಅಂತ ಉಂಟು, ಅಲ್ಲಿಗೆ ಐಟಮ್ ಹಾಕಬೇಕು. ಎದ್ದೇಳಿ ಸ್ವಾಮಿ. ಇದೆ ಈಗ ಇಲ್ಲಿಗೆ ಕರೆಕ್ಟಾಗಿ ರಿವರ್ಸ್ ಬಿಡಬೇಕು. ಅವರಿಗೆ ಒಂದು ಗೋಣಿ ಅಕ್ಕಿ ಅದು ಹೋಯ್ತು, ಮತ್ತು ಇದೊಂದು 2 ಗೋಣಿ ಹತ್ತಿರದ್ದು ಕಟ್ಟು, ಇದು ಕೂಡ ಅಕ್ಕಿ, ಮತ್ತು ಒಂದು ಗೋಧಿ ಹಿಟ್ಟು 30 kg. ಸೊ ಇವರಿಗೆ ಇಷ್ಟೇ. ಮತ್ತು ಈಗೆಲ್ಲ ಇದನ್ನೆಲ್ಲ ಎದುರು ಇಡುವ, ಬಿಕಾಸ್ ಅಲ್ಲಿ ಇಡುವ, ಇಲ್ಲೆಲ್ಲ ಖಾಲಿ ಆಗ್ತದೆ. ಮತ್ತು ಕೊಕ್ಕಡದೊಂದು 2-3 ಕಟ್ಟುಂಟು, ಅದನ್ನು ಫ್ರಂಟಲ್ಲಿ ಇಟ್ಟು ಬಿಡುವ. ಎಲ್ಲ ಚಿಕ್ಕ ಚಿಕ್ಕ ಕಟ್ಟಿರೋದು, ತೊಂದರೆ ಇಲ್ಲ. ಬನ್ನಿ, ಇದನ್ನು ಖಾಲಿ ಆದಮೇಲೆ ತಗೊಳ್ಳಿ, ಕೊಟ್ಟುಬಿಡಿ. ನಾನು ಎದುರು ಇದೆಲ್ಲ ಇಲ್ಲಿ ಇಟ್ಟು ಬಿಡ್ತೇನೆ, ಆಯಿತಾ? ಇದೆಲ್ಲ ಕೊಕ್ಕಡಕ್ಕೆ ನೋಡ್ಬೋದು. ಇದನ್ನೆಲ್ಲ ರಪ ಎದುರುಗಡೆ ಇಟ್ಟು ಅರಸಿನಮಕ್ಕಿ ಒಂದು ಮುಗಿಸಿದರೆ ನೆಮ್ಮದಿ. ಅರಸಿನಮಕ್ಕಿಯಲ್ಲಿ 2ನೇ ಮತ್ತು 3ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಮತ್ತು ನಡುವಲ್ಲಿ ಒಂದು ಪಾಯಿಂಟ್ ಉಂಟು. ಒಂದು ಇಲ್ಲಿ ಚಂದ್ರಹಾಸ ಅಂತೇಳಿ, ಇನ್ನೊಂದು ಎಂಥ ಉಬ್ಬಸ, ಅಬ್ಬಾಸಕ, ಅಲ್ಲಿ ಒಂದು ಅಬ್ಬಾಸ್ ಅಂತೇಳಿ, ಇನ್ನೊಂದು ಇಲ್ಲಿ ಎಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಎಲ್ಲ ಕಟ್ಟನ್ನು ಇಲ್ಲಿ ಇಟ್ಟಿದ್ದೇವೆ ನೋಡಿ. ಎಂಥ ತಿಂಡಿ ಮಾರೋದು ಏನಿದೆ, ರಪ್ಪ ಹಾಕ್ಲಿಕ್ಕೆ ಆಗ್ತದೆ. ಸೊ ಎಲ್ಲ ಎದುರುಗಡೆ ಇಟ್ಟಿದ್ದೇವೆ ಎಳ್ದು. ಬನ್ನಿ, ಈಗ ಇಲ್ಲಿ ಒಂದು 2 ಕಟ್ಟು ಹಾಕ್ಲಿಕ್ಕೆ ಉಂಟು, ಇದನ್ನೆಲ್ಲ ಈಗ ಎದುರುಗಡೆ ಕೊಡಲಿಕ್ಕೆ ಇರೋದು. ಸೊ ಇದೆಲ್ಲ ಕೊಕ್ಕಡಕ್ಕೆ. ಬನ್ನಿ, ರಪ್ಪ ಇಲ್ಲಿ ಕೊಟ್ಟು ಇಲ್ಲಿಂದ ಹೊರಡಬೇಕು. ಇಲ್ಲೊಂದು ಮತ್ತು ಅಲ್ಲಿ ಒಂದು 2 ಕಟ್ಟು, 2 ಅಂಗಡಿಗೆ 2-3 ಕಟ್ಟು ಹಾಕಬೇಕು. ಚಲೋ, 2 ಪಾಯಿಂಟ್ ಕೂಡ ಕವರ್ ಮಾಡಿ ಆಯಿತು. ಅಲ್ಲಿ ಒಂದಿತ್ತು, ಇಲ್ಲಿ ಒಂದಿತ್ತು. ಈಗ ಇಲ್ಲಿಂದ ಹೊರಡಬೇಕು. ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಹೆವಿ ಲೇಟ್ ಆಗಿದೆ ಅಂತ ಅಂದ್ಕೊಳ್ಳಿ. 4:15 ಟೈಮ್ ಹೋಗೋದು ಗೊತ್ತಾಗ್ತಾ ಇಲ್ಲ. ಅದೊಂದು ದೊಡ್ಡ ಉಪದ್ರಾಗಿ ಹೋಗಿದೆ. ಹೇಗೆ ಟೈಮ್ ಹೋಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಮರಶಿ. ಇದೆ ಅಬ್ಬಾಸ್ ಅಂತೇಳಿ, ಇಲ್ಲಿಗೆ ಐಟಮ್ ಹಾಕಿ ಆಯಿತು. ಜುನೈದ್ ಬೈಕ್ ಹಾಕಿ ಬಂದರು. ಈಗ ಕೊಕ್ಕಡ ಸಾಲ, ಅರಸಿನಮಕ್ಕಿ ಸಾಲ, ಅದರ ನಡುವೆ ಒಂದು ಅಂಗಡಿ ಸಿಗ್ತದೆ. ಅಲ್ಲಿ ಹೆಸರು ಅಂತಂದು ನನಗೆ ಸಹ ಗೊತ್ತಿಲ್ಲ, ಸತ್ಯದೇವತೆ ಅಂತೇಳಿ. ಸೊ ಈಗ ಜುನೈದ್ ಬಾಯಿದ್ದು ಕಾಮಿಡಿ ಇರ್ತದೆ. ಅವರು 10 ಅಳುದಲ್ಲ, ನನ್ನ ಹತ್ರ ಹಣ ಇಲ್ಲ ಅದೇ ಥರ ಮಾಡ್ತಾ ಇರ್ತಾರೆ. ನಾನು ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗೋದೇ ಇಲ್ಲ. ಎಂತ ಹೇಳ್ತಾರೆ, ವ್ಯಾಪಾರ ಇಲ್ಲ, ನಗಲಿಗೆ ಬರ್ತದೆ. ಫಸ್ಟ್ ಆಫ್ ಆಲ್ ನಾನು ಅಂತ ಅಂಗಡಿಗೆಲ್ಲ ಹೋಗೋದೇ ಇಲ್ಲ, ನನಗೇನೆ ಮಂಡ್ಯ ಹಾಳಾಗಿ ಹೋಗ್ತದೆ. ಅದಕ್ಕೆ ನಾನು ಜುನೈದ್ ಬಾಯಿಯನ್ನು ಎತ್ತಂಗಡಿ ಮಾಡಿಸೋದು. ಬನ್ನಿ, ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು 1 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. 1 ಕಿಲೋಮೀಟ್ರ್ ಹೋದರೆ ಅಂಗಡಿ ಸಿಗ್ತದೆ. ಅಲ್ಲಿ ಇಳಿಸಿ ಸೀದಾ ಕೊಕ್ಕಡಕ್ಕೆ. ಒಂದೊಂದು ಐಟಮ್ ಹಾಕ್ಲಿಕ್ಕೆ ಒಂದೊಂದು ಸಾಹಸ ಅಂತ ಅಂದ್ಕೊಳ್ಳಿ. ನೋಡಿ, ಇದೆಲ್ಲ ಅಲ್ಲಿಂದ ನಾವು ತಗೊಂಡದ್ದು. ಸೊ ಅದನ್ನೆಲ್ಲ ಲೆಕ್ಕ ಮಾಡಿ ಅದು ಇದು ಅಂತ ಚೆಕ್ ಮಾಡಿ ಕೊಟ್ಟದ್ದು. ಅಲ್ಲಿಂದ ತಗೊಂಡಿದ್ವಲ್ಲ, ಆಗ ಇಲ್ಲಿಂದ ತಗೊಂಡದ್ದು.
ಕಕ್ಕಿಂಜೆಯಿಂದ ಒಂದು 2-3 ಐಟಮ್ ತಗೊಂಡಿದ್ವಿ. ಅದನ್ನೊಂದು ಇಲ್ಲಿಗೆ ಕೊಡ್ಲಿಕ್ಕೆ ಇತ್ತು, ಇನ್ನೊಂದು ಧರ್ಮಸ್ಥಳದಲ್ಲಿ ಯಾದವಣ್ಣನಿಗೆ ಕೊಡ್ಲಿಕ್ಕೆ ಇರೋದು. ಇದೆಲ್ಲ ನೋಡಿ, ಇದೆಲ್ಲ ಈಗ ಕೊಕ್ಕಡದಲ್ಲಿ ಖಾಲಿ ಆಗ್ತದೆ. ಇದೊಂದು ಕಟ್ಟು, ಯಾವುದೋ ಒಂದು ಕಟ್ಟು, ಅದೊಂದು ಗೋಧಿ, ಇಡೀ ಗೋಧಿ ಕಾಣ್ತಾ ಇರ್ಬೋದು, ಅದೊಂದು ಧರ್ಮಸ್ಥಳದಲ್ಲಿ. ಮತ್ತು ಹಿಂದ್ಗಡೆ 2 ಅಂಗಡಿದ್ದು ಕಟ್ಟು ಉಂಟು, ಅದನ್ನು ಇಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ದೊಡ್ಡ ದೊಡ್ಡ ಕಟ್ಟು. ಅದು ಒಂದು ಧರ್ಮಸ್ಥಳದಲ್ಲಿ ಯಾದವಣ್ಣನಿಗೆ, ಇನ್ನೊಂದು KV ಸ್ಟೋರ್ ಅಂತೇಳಿ ಅಲ್ಲಿಗೆ. ಈಗ ಈ ಹೆಂಗಸು ಎಷ್ಟು ಹೊತ್ತು ಮಾಡ್ತಾ ಅಂತ ಗೊತ್ತಿಲ್ಲ. ಕೊಕ್ಕಡಗಿಂತ ಒಂದು ಕರೆಕ್ಟಾಗಿ 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೇವೆ. ಸೊ ಈಗ ಕೊಕ್ಕಡದಲ್ಲಿ ಒಂದು 2-3 ಪಾಯಿಂಟ್ ಉಂಟು ಅವರದ್ದು. ಈಗ ಎಲ್ಲ ಚರಿಪಿರಿ ಅಂತ ಅಂದ್ಕೊಳ್ಳಿ, ಬಿಕಾಸ್ ಅಲ್ಲಿ ಒಂದು ಹೋಟೆಲ್ ಉಂಟು, 2 ಹೋಟೆಲ್ ಉಂಟು, 1 ಅಂಗಡಿ ಇರೋದು. ಸೊ ಈಗ 2 ಹೋಟೆಲ್ ಅವರು ಕೂಡ ಅಮೌಂಟ್ ಸ್ವಲ್ಪ ಮೆಲ್ಲ ಅಂತ ಹೇಳಿದರೆ ಕೊಡ್ತಾರೆ, ಕೊಡೋದಿಲ್ಲ ಅಂತ ಇಲ್ಲ. ಮತ್ತು ಎಂತಂತ ಹೇಳಿದರೆ ಲೇಟ್ ಮಾಡ್ತಾರೆ, ತುಂಬ ಲೇಟ್ ಆಗ್ತದೆ. ಅದನ್ನು ಈಗ ಒಂದು ಎಂತ ಅಂತ ಗೊತ್ತಿಲ್ಲ, ಎಷ್ಟು ಹೊತ್ತು ಆಗ್ತದೆ ಬರುವಾಗ ಅಂತೇಳಿ. ಅಂಥ ಅಂಗಡಿಗಳೆಲ್ಲ ಇದ್ದರೆ ತುಂಬ ಒಂದು ಉಪದ್ರ ಅಂತ ಅಂದ್ಕೊಳ್ಳಿ. ಈಗ ಎಂತಂತ ಹೇಳಿದರೆ ಈ ಹೋಟೆಲ್ ಅವರು ಸಹ ಇರೋದಿಲ್ಲ, ಆ ಕಡೆ ಹೋಟೆಲ್ ಅವರು ಸಹ ಇರೋದಿಲ್ಲ, ಅಮೌಂಟು ಸಹ ಸಿಗೋದಿಲ್ಲ. ಮತ್ತು ಓನರಿಗೆ ಫೋನ್ ಮಾಡಿ ಅದು ಇದು ಅಂತ ತುಂಬ ಲೇಟ್ ಆಗ್ತದೆ. ಗಂಟೆ ಕರೆಕ್ಟಾಗಿ 4:45 ಆಯಿತು. ಈ ಹೊತ್ತಲ್ಲಿ ನಾವು ಧರ್ಮಸ್ಥಳ ಎಲ್ಲ ರೀಚ್ ಆಗಬೇಕಿತ್ತು, ಬಟ್ ಎಂತ ಮಾಡೋದು, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹೇಳಿ ಇಲ್ಲೇ ಇದ್ದೇವೆ. ಬನ್ನಿ, ಇಲ್ಲಿಂದ ಸ್ವಾಮಿ ಪ್ರಸಾದ್ ಅಂತಂದು ಹೋಟೆಲ್ ಉಂಟು, ಇವರದ್ದೇ ಒಂದು ಮುಕ್ಕಾಲು ಟೆನ್ಷನ್ ಅಂತ ಅಂದ್ಕೊಳ್ಳಿ. ಮತ್ತು ಇನ್ನೊಂದಲ್ಲಿ ದುರ್ಗಾ ಪ್ರಸಾದ್ ಅಂತ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅವರೊಬ್ಬರು ಅಮೌಂಟು ಆರ್ಡ್ರ್ ಹಾಕ್ತಾರೆ, ಅಮೌಂಟ್ ಕೊಡಲಿಕ್ಕೆ ಎಂತ ಅಂತ ಗೊತ್ತಾಗೋದಿಲ್ಲ. ನೋಡು, ಅವ್ರು ಇದ್ದರೆ ಅಮೌಂಟ್ ಇದು ಐಟಮ್ ಹಾಕುವ, ಇಲ್ಲದಿದ್ದರೆ ಫೋನ್ ಮಾಡಬೇಕಷ್ಟೇ. ಯಾವತ್ತು ನೋಡಿದ್ರು ಹಣೆ ಬರ ಅಂತ ಅಂದ್ಕೊಳ್ಳಿ, ಯಾವತ್ತು ಬಂದರೆ ಇದೇ ಗತಿ ಎಲ್ಲ ಜನರಿಗೆ. ಒಂದೊಮ್ಮೆ ಐಟಮ್ ತಗೊಂಡು ನೋಡಿ, ಇದೇ ಹಣೆ ಬರ. ಇದೊಂದು ಹೋಟ್ಲು ಮತ್ತು ಅದೊಂದು ಹೋಟ್ಲು. ಅವರಾದರೂ ಕೊಡ್ತಾರೆ ಸ್ವಲ್ಪ ಬೇಗ, ಇವರು ಯಾವತ್ತೂ ಇರುವುದಿಲ್ಲ. ಅದೊಂದು ದೊಡ್ಡ ಉಪದ್ರ. ಎಂತ ಮಾಡೋದಂತ ಗೊತ್ತಾಗೋದಿಲ್ಲ ಮಾರೆ. ಈ ಅಂಗಡಿಯಿಂದ ವಾಪಸ್ ರಿಟರ್ನ್, ಮೊನ್ನೆ ಸಹ ರಿಟರ್ನ್ ತಗೊಂಡದ, ದೊಡ್ಡ ಉಪದ್ರ. ಮತ್ತು ಅಮೌಂಟ್ ಸಿಗೋದಿಲ್ಲ. ಓನರಿಗೆ ಫೋನ್ ಮಾಡಿ ಆಯಿತು, ಓನರ್ ರಿಟರ್ನ್ ತಗೊಂಡು ಬನ್ನಿ ಅಂತ ಹೇಳಿದರು. ಬನ್ನಿ, ಈಗ ಇಲ್ಲಿಂದ ಸೀದಾ ಹೋಗುವ. ಯಾವತ್ತು ನೋಡಿದ್ರು ಹಣೆ ಬರ ಇದ್ದದ್ದೇ. ಬನ್ನಿ, ಈ ಥರ ಒಂದೊಂದು ಚರಿಪಿರಿ ಮಾರ ಇದೆಲ್ಲ. ಈಗ ಸೀದಾ ಹಳೇ ಪೇಟೆಗೆ ಹೋಗಬೇಕು, ಒಳಗಿನ ರೋಡಲ್ಲಿ. ಮತ್ತು ಅದಾದಮೇಲೆ ಇಲ್ಲಿ ಒಂದು ದುರ್ಗಾ ಪ್ರಸಾದ್ ಅಂತೇಳಿ. ಸೊ ಅವರು ಸಹ ಇರೋದಿಲ್ಲ, ಮತ್ತು ಎಂತ ಅಂತ ಗೊತ್ತಿಲ್ಲ. ಒಮ್ಮೊಮ್ಮೆ ಇರ್ತಾರೆ ಅವರು, ಒಮ್ಮೊಮ್ಮೆ ಇರುವುದಿಲ್ಲ. ನೋಡುವ ಎಂತ ಅಂತೇಳಿ. ಫಸ್ಟಿಗೆ ಇಲ್ಲಿ ಹೋಗಿ ಬರುವ. ಮುಂಚೆ ಇಲ್ಲೆಲ್ಲ ಇತ್ತು ಸುಮುಖ, ಮತ್ತು ತುಂಬ ಒಂದು 4-5 ಅಂಗಡಿ ಇತ್ತಲ್ಲ, ಎಲ್ಲ ಬಿಟ್ಟಿದ್ದಾರೆ. ಆ ಕಡೆ ಒಂದು ಹೋಟೆಲ್ ಇತ್ತು, ಎಲ್ಲ ಬಿಟ್ಟಿದ್ದಾರೆ. ಎಂತ ಅಂತ ಗೊತ್ತಿಲ್ಲ. ಬನ್ನಿ, ಈಗ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಹೋದರೆ ಒಂದು ಪಾಯಿಂಟ್ ಸಿಗ್ತದೆ, ಅಲ್ಲಿ ಇಳಿಸಿ ಇದೇ ದಾರಿಯಲ್ಲಿ ಬರಬೇಕು. ಈ ರೋಡ್ ನೋಡಿ ಎಷ್ಟು ಚಿಕ್ಕದುಂಟಂತೇಳಿ. ಬಟ್ ಎದುರುಗಡೆಯಿಂದ ಒಂದು ಲಾರಿ ಬಂದಿದೆ ಆಯಿತಾ. ಈಗ ಎಂತ ಮಾಡೋದು ಸಹ ಅಲ್ಲ. ನೋಡಿ, ಅಲ್ಲಿ ಒಂದು ಲಾರಿ ನಿಂತಿದೆ, ಎಂತ ಮಾಡೋದು, ರಿವರ್ಸ್ ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ. ಥೂ, ಒಳ್ಳೆ ಹಣೆ ಬರ ಆಯ್ತಲ್ಲ ಸ್ವಾಮಿ. ನೋಡುವ, ಎದುರುಗಡೆ ಹೋಗಿ ಅಲ್ಲಿ ಒಂದು ಸೈಡ್ ಹಾಕಿ ನೋಡುವ ಪಾಸ್ ಆಗ್ತದೆ ಅಂತೇಳಿ. ಇಲ್ಲಾಂದರೆ ಈ JCB ಹಿಂದ್ಗಡೆ ಇಡಬೇಕಷ್ಟೆ. ಎಂತ ಮಾಡೋದು ನೋಡಿ, ಅಷ್ಟು ದೊಡ್ಡ ಲಾರಿ ಬರ್ತಾ ಉಂಟು ಮಾರೆ. ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಸಹ. ಫುಲ್ ಬ್ಲ್ಯಾಂಕ್. ನಾನು ಇಲ್ಲಿ ಇಡ್ತೇನೆ, ಪಾಸ್ ಆಗ್ತದೆ ನೋಡು. ಪಾಸ್ ಆಗಲಿಕ್ಕೆ ಅಲ್ಲಿ ಇದಾಗಿದೆ. ಒಂದು ನಿಮಿಷ, ಇಲ್ಲದ್ರೆ ನಾವು ಇಲ್ಲಿಂದ ಪಾಸ್ ಮಾಡುವ. ಇಷ್ಟು ಚಿಕ್ಕ ದಾರಿಯಲ್ಲಿ ಆ ಕಡೆ ಈ ಕಡೆ ಗಾಡಿ, ಹಿಂದ್ಗಡೆ JCB, ಎದುರುಗಡೆಯಿಂದ ಲಾರಿ. ಥೂ, ಒಳ್ಳೆ ಕತೆ. ಇವ ಬೇರೆ ನಡೂ ದಾರಿಯಲ್ಲಿ ನಿಲ್ಲಿಸಿದ್ದಾನೆ ನೋಡಿ. ಹೋಗಪ್ಪ, ಹೋಗು ಮಾರಾಯ. ಸೂ, ಇವರೆಲ್ಲಿಗೆ ಮಾರ್ರೆ? ಸ್ವಲ್ಪ ಎದುರುಗಡೆ ಹೋಗ್ಲಿಕ್ಕೆ ಹೇಳಿ ಅವರನ್ನು. ಇಲ್ಲೇ ಸೈಡ್ಗೆ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇದೊಂದು ಕಟ್ಟು ಇಲ್ಲಿ ಕೊಡಬೇಕು, KH ಅಂತೇಳಿ. ನಾವು ಜುನೇದ್ ಬಾಯಿ ಇಲ್ಲಿ ಹಾಕ್ತಾರೆ, ನಾವು ಆ ಗ್ಯಾಪಲ್ಲಿ ಎದುರುಗಡೆ ಹೋಗಿ ತಿರುಗಿಸಿ ಬರುವ. ಬಟ್ ಅಲ್ಲಿ ಬ್ಲಾಕ್ ಆಗಿದೆ ನೋಡಿ, ಇನ್ನೂ ಸಹ ಬ್ಲಾಕ್ ಕ್ಲಿಯರ್ ಆಗಲಿಲ್ಲ ಆ ಲಾರಿಯಿಂದ ಹೇಳಿ. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ನಾವು ತಿರುಗಿಸಿ ಬರುವ. ಇದು ಸೀದಾ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ, ಈ ರಸ್ತೆ ಸೀದಾ 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತಗೊಂಡ್ರೆ ಸೀದಾ ನೆಲ್ಲಿಯಾಡಿಗೆ ಸೇರ್ತದೆ. ನಮ್ಮ ಮೈನ್ ಹೈವೇಯಿಂದ ಸಹ ಹೋಗ್ಲಿಕ್ಕೆ ಆಗ್ತದೆ, ಬಟ್ ಇದೊಂದು ದಾರಿ ಉಂಟು. ಬನ್ನಿ, ಈಗ ಇಲ್ಲಿಂದನೇ ಇದೇ ದಾರಿಯಲ್ಲಿ ಕಟ್ಟೊಡ್ಕೊಂಡು ಸೀದಾ ಇದೇ ದಾರಿಯಲ್ಲಿ ಹೋಗಿ ಮುಂದಿನ ಪಾಯಿಂಟಲ್ಲಿ ಸಿಗ್ತೇನೆ ನಿಮಗೆ.
ಕೊಕ್ಕಡದಲ್ಲಿ ಲಾಸ್ಟ್ ಪಾಯಿಂಟ್ ದುರ್ಗಾ ಪ್ರಸಾದ್ ಅಂತೇಳಿ ಒಂದು ಇದು ಒಂದು ಅದು ನಾವಾಗ ಹೋಗಿದ್ವಿ ರಿಟರ್ನ್ ತಗೊಂಡು ಬಂದ್ವಿ ಐಟಮು ಅದಲ್ಲೇ ಇರೋದು ನೋಡಿ ಸ್ವಾಮಿ ಪ್ರಸಾದ್ ರೆಸ್ಟೋರೆಂಟ್ ಅಂತೇಳಿ. ಸೊ ಈಗ ಎಂತ ಅಂತ ಹೇಳಿದರೆ ಧರ್ಮಸ್ಥಳ ಹೋಗುವ ದಾರಿಯಲ್ಲಿ ನಾನು ಎಂತ ನಿಮಗೆ ತೋರಿಸುವ ಅಂತ ಇಲ್ಲಿ ತನಕ ತೋರಿಸಿಲ್ಲ, ಆ ಥರ ತೋರಿಸುವ ಅಂತ ಇದ್ದೆ. ಬಟ್ ನನ್ನ ಮೊಬೈಲ್ ಕೈ ಕೊಟ್ಟಿದೆ, ಬಿಕಾಸ್ 10% ಉಂಟು ಚಾರ್ಜ್, ಅದನ್ನು ಇಡಬೇಕಷ್ಟೇ. ಈ ಚಾರ್ಜ್ ಇಟ್ಟೆಲ್ಲ ವ್ಲಾಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ, ಅದು ಪ್ಲಗ್ ಅಷ್ಟು ಕೈಗೆ ಬರೋದಿಲ್ಲ, ಆ ಥರ ಒಂದು ಉಪದ್ರ. ಸೊ ಹಾಗಾಗಿ ಈಗ ಇಲ್ಲಿಂದ ಬಿಟ್ಟರೆ ಸೀದಾ ಧರ್ಮಸ್ಥಳಕ್ಕೆ ಹೋಗೋದು, ಧರ್ಮಸ್ಥಳದಲ್ಲಿ ಹೋಗಿ ಸಿಗ್ತೇನೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಮೈನ್ ಇರೋದು ಟಾಸ್ಕ್ ಇದೆ, ನಮ್ಮ ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗುವಷ್ಟರಲ್ಲಿ ಸಾಕಾಗಿ ಹೋಗ್ತದೆ. ಇರೋದು 15-16 ಕಿಲೋಮೀಟ್ರ್, ಬಟ್ ನಮಗೆ ಎಷ್ಟೋ ಒಂದು 100 ಕಿಲೋಮೀಟ್ರ್ ಹೋದಾಗೆ ಫೀಲ್ ಆಗ್ತದೆ, ಬಿಕಾಸ್ ರಸ್ತೆ ಸಾಗೋದಿಲ್ಲ. ಎಂತಂತ ಹೇಳಿದ್ರೆ, ಒಂದನೇದು ತುಕಾಳಿ ರೋಡು ಗುಂಡಿ ಬಿದ್ದಿದೆ, ಅದೊಂದು ಅವಸ್ಥೆ. ಮತ್ತೊಂದು ಟರ್ನಿಂಗ್ಗಳು ಬೇರೆ, ಮತ್ತು ಅಲ್ಲೆಲ್ಲಿ ಒಳ್ಳೊಳ್ಳೆ ರೋಡುಗಳು, ಮತ್ತು ಅಲ್ಲೆಲ್ಲಿ ಕೆಟ್ಟ ರೋಡುಗಳು, ಅದೊಂದು ಉಪದ್ರ. ಸೊ ಎಂತ ಮಾಡೋದು ಅಂತ ನೋಡುವ. ಈಗ ಇಲ್ಲಿಂದ ಸೀದಾ ಬಿಡುವ. ಇವರದ್ದು ಎಂತ ಅಂತ ಗೊತ್ತಿಲ್ಲ, ಇವರದ್ದು ಸಹ ರಿಟರ್ನ್ ತಗೊಂಡು ಹೋಗೋದು ತಗೊಂಡು ಹೋಗೋದು, ಇಲ್ಲದಿದ್ದರೆ ರಿಟರ್ನ್ ತಗೊಂಡು ಹೋಗುವ ಪರಿಸ್ಥಿತಿ ಬರಲಿಕ್ಕಿಲ್ಲ. ಸೊ ನೋಡುವ ಅಂತೇಳಿ. ಚಲೋ ಗೈಸ್, ಈಗ ನಾನು ಸಾರಿ, ದಯವಿಟ್ಟು ಕ್ಷಮಿಸಿ, ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಆಗೋದ್ರಿಂದ ಬೆಳಿಗ್ಗೆಯಿಂದ ಕರೆಂಟ್ ಇರಲಿಲ್ಲ ಕಂಪನಿಯಲ್ಲಿ. ಸೊ ಹಾಗಾಗಿ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿಂದ ಬಿಟ್ಟರೆ ಸೀದಾ ಧರ್ಮಸ್ಥಳದಲ್ಲಿ 1-2 ಪಾಯಿಂಟ್ ಹಾಕ್ಕೊಂಡು ಮತ್ತು ಸೀದಾ ಹೋಗೋದಾರಿಯಲ್ಲಿ ಕನ್ಯಾಡಿಯಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸ್ಕೊಂಡು ಮತ್ತು ಮುಂದಿನ ವ್ಯವಸ್ಥೆ ಎಂತೆಂತ ಆಗ್ತದೆ, ಎಂತೆಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೇವೆ ಎಲ್ಲ ಮುಂದೆ ತಿಳಿಸ್ತೇವೆ. ನೋಡ್ತಾ ಇರಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಧರ್ಮಸ್ಥಳ ಸಿಗುವ. ನಮ್ಮ ಎದುರುಗಡೆ ಒಂದು ಕಾರ್ ಹೋಗ್ತಾ ಇದೆ ನೋಡಿ, ಯಾವುದಂತ ಗೊತ್ತಾಗಿರ್ಬೋದು, ಆಡಿ ಕಾರ್. ಸೊ ಇದನ್ನೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಇದೆಲ್ಲ ನಮ್ಮ ಡ್ರೀಮ್ ಕಾರ್ ನೋಡಿ. ಅದರಲ್ಲಿ ಅಷ್ಟು ಫೆಸಿಲಿಟಿ ಎಂತ ಉಂಟಂತ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಅಷ್ಟು ರೇಟ್ ಕೊಟ್ಟು ಎಂತ ಉಂಟು, ಆ ಥರ ನಾರ್ಮಲ್ ಕಾರ್ ಥರನೇ ಉಂಟು, ಲುಕ್ ಕೂಡ ನಾರ್ಮಲ್ ಕಾರ್ ಥರನೇ ಉಂಟು. ಬಟ್ ಒಳಗೆ ಫೆಸಿಲಿಟಿ ಎಂತಾದರೂ ಎಕ್ಸ್ಟ್ರಾ ಉಂಟಾ ಎಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ತಿಳಿಸಿ, ಇದೆಂತ ಮಾಡೋದು ಮಾರೆ, ವಾಡಿ ಉಂಟಂತೇಳಿ ನಡು ದಾರಿಯಲ್ಲಿ ಹೋಗೋದಾ, ನಂದು ಕೋಟಿದು ಕಾರ್ ಅಂತೇಳಿ ನಡು ರೋಡಲ್ಲಿ ಹೋಗೋದು, ಎಂತಂದು ಗೊತ್ತಿಲ್ಲ. ಎಷ್ಟು ಉಂಟು ಜಿನೇದ್ ಬೈ, ಅದಕ್ಕೆ ತುಂಬ ಹೈಯೆಸ್ಟ್ ದುಡ್ಡು ಕೊಡಬೇಕು ಅದಕ್ಕೆ ಬೈ ಮಾಡೋದಾದರೆ. ನಿಮ್ಮ ಈ ನಾರ್ಮಲ್ ಕಾರಲ್ಲಿ ಇರ್ತದಲ್ಲ, ಅಂದರೆ ಅದಕ್ಕಿಂತ ಒಂದು 3 ಪಟ್ಟು ಜಾಸ್ತಿ ಉಂಟು. ನಮ್ಮ ಹತ್ರ ಇರೋದು 2 ಕೋಟಿದ್ದು ಎಲ್ಲ ಡ್ರೀಮು. ಈಗ ಅದೆಲ್ಲ ಡ್ರೀಮ್ ಎಲ್ಲ ಇಲ್ಲ, ಈಗ ಎಂಥ ದುಡಿ, ಅದು ಮಾಡು ಇದು ಮಾಡು, ಡ್ರೀಮ್ ಎಲ್ಲ ಹೋಗಿದೆ ಮಾರೆ. ಮುಂಚೆ ನನಗೆ ಚಿಕ್ಕದಿರುವಾಗ ಸ್ಕಾರ್ಪಿಯೋ ಕಾರ್ ಕಂಡ್ರೆ ಅಯ್ಯೋ ಸ್ಕಾರ್ಪಿಯೋ ಕಾರ್ ತಗೊಳ್ಬೇಕು, ಅದು ತಗೊಳ್ಬೇಕು, ಇದು ತಗೊಳ್ಬೇಕು ಅಂತೇಳಿ. ಈಗ ಎಲ್ಲ ಹೋಗಿದೆ. ಉಂಟು ಮನೆಗೆ ಒಂದು ಕಾರ್ ತಗೊಂಡು ಫ್ಯಾಮಿಲಿ ಜೊತೆ ತಿರುಗಾಡಬೇಕು ಎಲ್ಲ ಉಂಟು. ಬಟ್ ಎಂತ ಮಾಡೋದು, ನಮ್ಮ ನಸೀಬು ಯಾವಾಗ ಚೇಂಜ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ದೇವರು ಯಾವಾಗ ಕೈ ಹಿಡಿತಾನೋ ಎಂತ ಅಂತ ಗೊತ್ತಿಲ್ಲ, ದೇವರು ಕೈ ಹಿಡಿತಾನೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ. ಬನ್ನಿ, ಈಗ ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಈ ದಾರಿಯಿಂದಾಗಿ ನಮಗೆ ರಸ್ತೆ ಸಾಗೋದಿಲ್ಲ, ಬಿಕಾಸ್ ಇಲ್ಲಿ ನೋಡಿ ಅಲ್ಲೆಲ್ಲಿ ಕಟ್ಟಿಂಗ್, ಅಲ್ಲೆಲ್ಲಿ ಗುಂಡಿಗಳು, ಚಿಕ್ಕದಾದ ರೋಡು, ಓವರ್ಟೇಕ್ ಕೊಡಲಿಕ್ಕೆ ಸಾಗೋದಿಲ್ಲ ನೋಡಿ. ಗುಂಡಿ ಕಿತ್ತೋದ ರೋಡು, ಎತ್ತಿ ಬಿಸಾಗ್ತದೆ, ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ ರೋಡ್. ಅಂತೂ ಇಂತೂ ಕೊನೆಗೂ ನಾವು ಧರ್ಮಸ್ಥಳ ರೀಚ್ ಆಗಿ ಆಯಿತು. ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಬರುವಾಗ ಒಂದು ಅರ್ಧ ಜೀವ ಆಗ್ತದೆ, ಫುಲ್ ಒಂದು ಅರ್ಧ ನಿದ್ದೆ ಆಯ್ತು ಅಂತ ಅಂದ್ಕೊಳ್ಳಿ. ಕಣ್ಣು ಅಲ್ಲಿಗೇನೆ ಒಮ್ಮೆ ಕಣ್ಣು ಮುಚ್ಚಿದಾಗೆ ಆಗ್ತದೆ. ನೀವು ನಿದ್ದೆ ಮಾಡಿದ್ದು ಇವತ್ತು? ಅವ್ರು ಇಲ್ಲದೆ ಅವ್ರದ್ದು ಒಳ್ಳೆ ನಿದ್ದೆ ಇರ್ತದೆ, ಇವತ್ತು ನಿದ್ರೆನೇ ಇಲ್ಲ ನನಗೆ. ನಿನ್ನೆನೆ ಬಿಟ್ಟಿದ್ದೇನೆ, ಪಲ್ಟಿ ಆಗುವಾಗಲ್ಲ. ಎಂತ ಮಾಡಿದ್ರೆ ಈಗ ಹೋಗೋದು ಸಹ ಇಲ್ಲ, ಎಂತ ಸಹ ಇಲ್ಲ. ಬನ್ನಿ, ಇಲ್ಲಿ ಒಂದು ಎಂತ ಸಿದ್ಧಿವಿನಾಯಕ ಅಂತ ಉಂಟು. ಸೊ ಅವರಿಗೆ ಒಂದು ಗೋಧಿ ಕೊಡಲಿಕ್ಕೆ ಉಂಟು, ಗೋಧಿ ಕೊಟ್ಟು ಹೊರಡುವ. ದೊಡ್ಡ ಕಟ್ಟೆ ಅಂತ ಇಲ್ಲ, ಇಲ್ಲದ್ರೆ ಇವ್ರಿಗೆ 2-3 ದೊಡ್ಡ ಕಟ್ಟಿರ್ತದೆ, ಬಟ್ ಇವತ್ತಿಲ್ಲ. ಇಲ್ಲೇ ಸಿದ್ಧಿವಿನಾಯಕ. ಇಲ್ಲಿ ಸೈಡ್ಗೆ ಹಾಕುವ ಗಾಡಿ. ಇಲ್ಲಿರಲಿ. ಗೋಧಿಕ ಅಂತ ಉಂಟಲ್ಲ, ಅದೇ 195. 5 ರೂಪಾಯಿ ಬೇಕಾ? ಧರ್ಮಸ್ಥಳ ಜಂಕ್ಷನಲ್ಲೆಲ್ಲ ಖಾಲಿ ಮಾಡಿಕೊಂಡು ಈಗ ಧರ್ಮಸ್ಥಳದ ಒಳಗಿನ ರೋಡಿಗೆ ಬಂದಿದ್ದೇನೆ. ಸೊ ಇದು ಮುಂಡಾಜಿಗೆ ಹೋಗುವ ರೋಡು. ಐಟಮ್ ಎಲ್ಲ ಎಲ್ದಿ ಅಕ್ಕಿ ಆಯಿತು. ಈಗ ಇದು 2 ಕಟ್ಟನ್ನು ಎದುರುಗಡೆ ಇಡಬೇಕು ಲಾಸ್ಟ್ ಪಾಯಿಂಟಿಗೆ. ಈಗ
ಇಲ್ಲೊಂದು ಖಾಲಿ ಮಾಡಿಬಿಟ್ರೆ ಮತ್ತು ಇದೆರಡು ಎದುರುಗಡೆ ಕನ್ನಡಿ ಹತ್ರ. ಈಗ ಬನ್ನಿ, ಈಗ ಇಲ್ಲಿ ಐಟಮ್ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿಂದ ಹೊರಟ್ರೆ ಇದೊಂದು ಐಟಮ್ ಹಾಕಿದರೆ ನಮ್ಮ ಲೈನ್ ಮುಗೀತದೆ. ನೋಡುವಂತ ಆಗ್ತದೆ ಅಂತ. ಐಟಮ್ ಚೆಕ್ಕಿಂಗ್ ಎಲ್ಲ ಮಾಡಿ ಆಗಿದೆ. ಈಗ ನಮ್ಮ ಗಾಡಿಯಲ್ಲಿ ಸೈಡಿಗೆ ಹಾಕಿದ್ದೇನೆ. ರಿವರ್ಸ್ ಇಡುವ ಅಂತ ಹೇಳಿದರೆ ಇಲ್ಲಿ ರಾಡ್ ಉಂಟು ನೋಡಿ, ಕಬ್ಬಿಣ. ಸೊ ಅದು ತಾಗ್ತದೆ, ಅದಕ್ಕೋಸ್ಕರ ರಿವರ್ಸ್ ಇರಲಿಲ್ಲ. ಈಗನೇ ಬಿಟ್ಟಿದ್ದೇನೆ. ಅಲ್ಲಿಗೆ ಹೋಗಿ ಅಲ್ಲಿಂದ ರಿವರ್ಸ್ ತೆಗೆದು ಹೀಗೆ ಹೋಗಿ ಈಗ ಇಲ್ಲಿಗೆ ಬಿಟ್ಟಿರೋದು. ಸೊ ಈಗ ನಮ್ಮ ಟಯರ್ ಈ ಕಡೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿದೆ. ಈಗ ಅಂತ ಜಾರ್ತಾ ಇಲ್ಲ, ಅದೊಂದು ಪುಣ್ಯದ ಕೆಲಸ. ಆ ಕಡೆದು ಟೈರ್ ಹೇಳಿ ಪ್ರಯೋಜನ ಇಲ್ಲ, ಹೋಗಿದೆ. ಅದು ಫುಲ್ಲು ಫ್ಲ್ಯಾಟ್ ಅಂತ ಅನ್ಕೊಳ್ಳಿ. ಸ್ವಲ್ಪ ಉಂಟು ಬಟನ್, ನಡೀತದೆ. ಬಟ್ ಆ ಕಡೆದು ಎಂತ ಸಹ ಇರಲಿಲ್ಲ ನೋಡಿ. ಇದರ ಬಟನ್ ಈ ಥರ ಉಂಟು. ಈ ದರಿದ್ರ ಟೈರಿಂದಾಗಿ ನಿನ್ನೆ ಗಾಡಿ ಪಲ್ಟಿ ಆದದ್ದು. ಎಂಥದ್ದು ಆದರೂ ಇಲ್ಲಿ ನೋಡಿ, ಇದನ್ನು ನೋಡುವಾಗ ತುಂಬ ಬೇಸರ ಆಗ್ತದೆ. ಇದಕ್ಕೆ ಎಂಥದ್ದು ಇನ್ಸೂರ್ ಕ್ಲೈಮ್ ಮಾಡ್ತಾರಂತೆ. ಒಂದು ಪುಣ್ಯ ನನ್ನ ಕೈಯಲ್ಲಿ ಆಗಲಿಲ್ಲ. ನನಗೆ ಹುಷಾರಿಲ್ಲದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಳ್ಳಿ. ನನ್ನ ಕೈಯಲ್ಲಿ ಆಗಲಿಲ್ಲ ಪುಣ್ಯಕ್ಕೆ. ಎಂಥದ್ದಿಲ್ಲ ಅದು, ಪಾಲಿಶ್ ಆಗಿ ಹಾಕಿದ ಹಾಗೆ. ಫುಲ್ಲು ಎಂತ ಗೊತ್ತುಂಟ, ಒಂದು ಥರ ಸ್ಮೂತ್ ಉಂಟು. ಒಂದು ಸ್ವಲ್ಪ ಗ್ರಿಪ್ ಇಲ್ಲ, ಎಂಥದ್ದಿಲ್ಲ. ಆ ಬಟನ್ ಇದ್ದು ಸಹ ವೇಸ್ಟೇ. ಅದರಲ್ಲಿ ಎಂಥ ಗ್ರಿಪ್ ಉಂಟಂತೇಳಿ ನೋಡಿ, ಈ ಥರ ಕೊಟ್ಟಿದ್ದಾರೆ ಬಟನ್. ಸೊ ಇದರಲ್ಲಿ ಎಂಥ ಗ್ರಿಪ್ ಉಂಟಂತ, ಎಂಥದ್ದಿಲ್ಲ, ಅದರಲ್ಲಿ ಗ್ರಿಪ್ಪೇ ಇಲ್ಲ, ಸುಮ್ಮನೆ. ಅದು ಹೊಸ ಟಯರು. ಈ ಕಡೆದು ಸಹ ಹೊಸ ರಿಸೋಲ್ ಆಗಿ ಬಂದಿದೆ. ಸೊ ಅದರದ್ದು ಸಹ ಸೇಮು ಪ್ಯಾಟರ್ನ್ ಬಟನ್ ನೋಡಿ. ಇದು ಬೇಗ ತಿಂತದೆ, ಈ ಕಡೆದು ಲಾಸ್ಟಿಗೆ ಇದು ಉಳಿತದೆ. ಈ ಧರ್ಮಸ್ಥಳದ ಒಳಗಿನ ರೋಡ್ಗಳಲ್ಲಿ ಎಷ್ಟು ನಿಮ್ಮ ರೆಸ್ಟೋರೆಂಟ್ಗಳು ಉಂಟಂತ ಇದೆ ನೋಡಿ. ಆ ಕಡೆ ರೆಸ್ಟೋರೆಂಟ್, ಅದೆಲ್ಲ ಫುಲ್ ರೆಸ್ಟೋರೆಂಟ್ ಆಯಿತಾ, ರೂಮ್ಸ್ಗಳು ಮತ್ತು ಇದೆಲ್ಲ ಬೇಕಾಗ್ತದೆ. ಬಟ್ ಈ ಕಡೆ ಸಹ ನೋಡಿ, ಅಯೋಧ್ಯೆ ಆತಿಥ್ಯ, ಮತ್ತು ಆ ಕಡೆ ಮತ್ತು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ ಹೈಯೆಸ್ಟ್ ನಿಮಗೆ ರೆಸ್ಟೋರೆಂಟ್ ಮತ್ತು ರೂಮ್ಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಬಿಕಾಸ್ ಇಲ್ಲಿ ಹೈಯೆಸ್ಟ್ ಜನ ದರ್ಶನಕ್ಕೆ ಬರೋದ್ರಿಂದ ಅವರಿಗೆಲ್ಲ ಉಳಿದುಕೊಳ್ಳುವ ಸಮಸ್ಯೆ ಆಗಿರ್ಬೋದು. ಮತ್ತು ಇಲ್ಲೆಲ್ಲ ಇರೋದು ಹೈಫೈ ಹೋಟೆಲ್ಸು. ಸೊ ಕೆಲವರಿಗೆ ಬೇಕಾಗ್ತದಲ್ಲ ಹೈಫೈ ಜೀವನ ನಡೆಸುವವರಿಗೆಲ್ಲ. ಈಗ ಈ ಬಡವರೆಲ್ಲ ಎಂಥದ್ದು ಅಲ್ಲಿ ಲಾಡ್ಜ್ಗಳೆಲ್ಲ ಸಿಗ್ತದೆ, ಅಲ್ಲಿ ಮಲ್ಕೊಳ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಹೈಫೈ ಅಂತ ಹೇಳ್ಬೋದು. ಬನ್ನಿ, ಈಗ ಇಲ್ಲಿಂದ ನಾವು ರೈಟ್ ತಗೊಂಡು ಸೀದಾ ಹೋಗಬೇಕು. ಎಲ್ಲಿಗಪ್ಪ ಅಂತ ಹೇಳಿದರೆ ಉಜಿರೆ ಕಡೆಗೆ. ಇದೆಲ್ಲಿ ಜೀವನ ಇದೆ, ಅನ್ನಪ್ಪ ಬೆಟ್ಟ ಇಲ್ಲೇ. ಬನ್ನಿ, ಈಗ ಧರ್ಮಸ್ಥಳ ಮುಖ್ಯ ದ್ವಾರದ ಹತ್ರ ಇದ್ದೇವೆ. ಧರ್ಮಸ್ಥಳದ ಒಳಗೆ ಹೋಗ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕು ನೋಡಿ. ಇದು ಧರ್ಮಸ್ಥಳದ ಮುಖ್ಯ ದ್ವಾರ. ಸೊ ಇದರೊಳಗಡೆ ಅವತ್ತೆಲ್ಲ ನಮಗೆ ಒಂದೆರಡು ಅಂಗಡಿ ಇರ್ತಿತ್ತು, ಹೋಟೆಲೆಲ್ಲ. ಬಟ್ ಈಗ ಇಲ್ಲ. ಹೋಗ್ಲಿಕ್ಕಿದ್ರೆ ತೋರಿಸ್ತಿದ್ದೆ, ಬಟ್ ಈಗ ಇಲ್ಲ. ಬನ್ನಿ, ಈಗ ಇಲ್ಲಿಂದ ಸೀದಾ ಬಿಟ್ಟರೆ ಕನ್ಯಾಡಿಯಲ್ಲಿ ಒಂದು ಶಾಪ್ ಉಂಟು, ಅಲ್ಲಿಗೆ 2 ಕಟ್ಟನ್ನು ಇಲ್ಲಿ ಎಳ್ದು ಹಾಕಿದ್ದೇವೆ. ಹೋಗ್ತದಾರೆ ಎಲ್ಲಿ ಕೊಟ್ಟು ಹೋಗುವ. ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು, ಇದು ನೇತ್ರಾವತಿ ಸ್ನಾನಘಟ್ಟ ಆಯಿತಾ. ಸೊ ಇಲ್ಲೆಲ್ಲ ಸ್ನಾನ ಮಾಡಲಿಕ್ಕೆ ಬರ್ತಾರೆ, ಎಂತ ನಿಮ್ಮ ವಿಸಿಟಿಂಗ್ ಮಾಡ್ತಾರಲ್ಲ ದೇವಸ್ಥಾನಕ್ಕೆ. ಸೊ ಇಲ್ಲೆಲ್ಲ ಬಂದು ಸ್ನಾನ ಎಲ್ಲ ಮಾಡಿ ಹೋಗ್ತಾರೆ. ನೋಡ್ಬೋದು ಎಷ್ಟು. ಅದು ಎಂತ ನೇತ್ರಾವತಿ ನದಿ ಅಲ್ಲ ಅದು, ಅಲ್ಲಿ ಸ್ನಾನ ಮಾಡೋದು. ಇಲ್ಲಿ ಹೆಸರೇ ನೇತ್ರಾವತಿ ಸ್ನಾನಘಟ್ಟ ಅಂತೇಳಿ. ಈಗ ಇಲ್ಲಿಂದ ಕರೆಕ್ಟಾಗಿ ರಾಮ ಮಂದಿರ ಎಲ್ಲ ಪಾಸ್ ಮಾಡಿಕೊಂಡು ಹೋಗಬೇಕು. ರಾಮ ಮಂದಿರ ಆಲ್ಮೋಸ್ಟ್ ನೋಡಿರ್ತೀರ. ಬಿಕಾಸ್ ನೀವು ಎಂತಂತ ಹೇಳಿದರೆ ಧರ್ಮಸ್ಥಳಕ್ಕೆ ಬಂದವರು ರಾಮ ಮಂದಿರಕ್ಕೆಲ್ಲ ಬರದೆ ಹೋಗೋದಿಲ್ಲ. ಇಲ್ಲೇ ಇರೋದು. ನೀವು ಬಂದಿರ್ತೀರ, ಯಾರಾದರೂ ಬಂದಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ಈಗ ಸೌಜನ್ಯನ ವಿಷಯದಲ್ಲಿ ಅವತ್ತೊಮ್ಮೆ ಎಂಥದ ಹುಡುಕಾಟ ಎಲ್ಲ ನಡೆಯಿತಲ್ಲ, ಅದು ಇಲ್ಲೇ ನೋಡಿ, ಇಲ್ಲೆಲ್ಲ ಫುಲ್ಲು ಬ್ಲಾಕ್ ಆಗಿತ್ತು. ಇಲ್ಲೆಲ್ಲ ಮೀಡಿಯಾದವರೆಲ್ಲ ಇದ್ದರು. ಸೊ ಆ ಕಡೆ ನೋಡಿ, ಇಲ್ಲಿ ಒಂದು ನದಿ ಕಾಣ್ತಾ ಉಂಟಲ್ಲ, ಆ ಕಾಡಿನ ಒಳಗಡೆ ಎಲ್ಲ ಫುಲ್ಲು ಹುಡುಕಾಡ್ತಾ ಇದ್ರು. ಯಾರೋ ಎಂಥ ಭೀಮ ಎಂಥದ್ದು ಒಬ್ಬ ಬಂದಿದ್ದಲ್ಲ. ಸೊ ಅವೆಲ್ಲ ತೋರಿಸಿದ್ದು ಅದೇ ಪ್ಲೇಸಲ್ಲಿ. ಇಲ್ಲೇ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದೇ ರಾಮ ಮಂದಿರ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು, ಇದು ರಾಮ ಮಂದಿರ ನೋಡಿ. ಸೊ ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 100 ಮೀಟ್ರ್ ಹೋದರೆ ನಮ್ಮ ಪಾಯಿಂಟ್ ಸಿಗ್ತದೆ. ಪಾಯಿಂಟಿಗೆ ಇಳಿಸಿ ಮತ್ತೆ ಸೀದಾ ಡೀಸೆಲ್ ಅಂತ ಹಾಕಿಸ್ಲಿಕ್ಕಿಲ್ಲ, ಸೀದಾ ಕಂಪನಿಗೆ ಹೋಗೋದು. ಸೀದಾ ಹೆವಿ ಸುಸ್ತಾಗ್ತಾ ಉಂಟು. ಗಂಟೆ 5:45 ಆಯಿತು. ಧರ್ಮಸ್ಥಳದಿಂದ ಉಜಿರೆ ಕಡೆಗೆ ಹೋಗ್ತಾ ಇದ್ದೇವೆ. ಹೋಗೋ ದಾರಿಯಲ್ಲಿ ಎಂಥದಾ ಒಂದು ನಡೆದಿದೆ. ಪೊಲೀಸ್ ಇದ್ದಾರೆ, ಎಲ್ಲ ಇದ್ದಾರೆ ಮಾರ್ರೆ.
ಎಂಥದ್ದು ಬೈಕ್ ಸ್ಕೂಟಿ ಪಲ್ಟಿ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಖಂಡಿತವಾಗಿ ಏಟಾಗಿದೆ ಅಲ್ಲ, ಏಟಾಗಿರ್ಬೋದು, ಅದು ಪಲ್ಟಿ ಆಗಿದೆ ಗಾಡಿ. ಸೊ ಎಂತ ಮಾರ ಈ ರೋಡ್, ಅದೇ ಇದನ್ನು ಈ ರೋಡಲ್ಲಿ ಬರೋದು ಭಯಂಕರ ಡೇಂಜರ್. ಬಿಕಾಸ್ ನೋಡಿ, ರೋಡ್ ಒಂದೇ ಥರ ಇಲ್ಲ, ಲೆವೆಲ್ ಇಲ್ಲ, ಅಲ್ಲಿ ಗುಂಡಿ ಮತ್ತು ಎತ್ತರ ತಗ್ಗು ಎಲ್ಲ ಉಂಟು. ಸೊ ಜಾರ್ತದೆ ಈ ರೋಡು, ತುಂಬ ಒಂದು ಉಪದ್ರ ಅಂತ ಅನ್ಕೊಳ್ಳಿ. ಸ್ವಲ್ಪ ಜಾಗರೂಕತೆಯಿಂದ ಬನ್ನಿ. ಇಲ್ಲಿ ಲೋಕಲ್ಸ್, ಈಗ ಬಿದ್ದದ್ದು ಲೋಕಲ್ ಗಾಡಿ, ಬಟ್ ಈಗ ಇಲ್ಲಿ ಟೂರಿಸ್ಟ್ಗಳೆಲ್ಲ ಹೈಯೆಸ್ಟ್ ಆಗಿ ಬೈಕ್ ಅವರೆಲ್ಲ ಬರ್ತಾ ಇರ್ತಾರೆ ಈ ಕಡೆಯಿಂದ. ಒಂದೊಂದು ವೀಡಿಯೋ ನೋಡ್ತೇನೆ ನಾನು, ಈ ಬೈಕರ್ಸ್ಗಳೆಲ್ಲ ಹೋಗೋದು, ಅವ್ರು ಬ್ಲಾಗ್ ಎಲ್ಲ ಮಾಡ್ತಾರೆ. ಸೊ ನನಗೇನೆ ಭಯ ಆಗ್ತದೆ ಅವರು ಆ ಥರ ಅಡ್ಡಾದಿಡ್ಡಿ ಹಾಕ್ಕೊಂಡು ಹೋಗುವಾಗ. ಸ್ವಲ್ಪ ಜಾಗರೂಕತೆ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋ ದಾರಿಗಳಲ್ಲಿ ಬೇಕಾದರೆ ಓಡಾಡಿ, ಗೊತ್ತಿರೋ ದಾರಿಗಳಲ್ಲಿ ಸಹ ಹಾಗೆ ಓಡಾಡಲಿಕ್ಕೆ ಬಾರ್ದು. ಬಟ್ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ಗೊತ್ತಿರೋ ದಾರಿಗಳಲ್ಲಿ ಓಡಾಡಿ. ಇಂಥ ಈ ಪಾಳು ಬಿದ್ದಿರುವ, ಗುಂಡಿ ಬಿದ್ದಿರುವ ದಾರಿಗಳೆಲ್ಲ ಆ ಥರ ಓಡಾಡಬೇಡಿ. ಹೆವಿ ಡೇಂಜರ್ ಅಂತ ಅಂದ್ಕೊಳ್ಳಿ. ಒಮ್ಮೆ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಮತ್ತು ಯಾರು ಸಹ ಇಲ್ಲ ಸ್ವಾಮಿ ನಿಮ್ಮ ಜೊತೆ. ನಿಮಗೇನೆ ನೀವೇ ನಿಮ್ಮ ಕುಟುಂಬವನ್ನು ಇದು ಮಾಡ್ತಾ ಇರ್ತೀರ, ಕುಟುಂಬಕ್ಕೋಸ್ಕರ ದುಡಿತಾ ಇರ್ತೀರ. ನೀವೇ ಮೇಲೋಗಿದ್ದರೆ ಮತ್ತು ನಿಮ್ಮ ಕುಟುಂಬವನ್ನು ನೋಡ್ಕೊಳ್ಳುವ ಯಾರು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಇದನ್ನೆಲ್ಲ ನೀವೇ ಆಲೋಚನೆ ಮಾಡಬೇಕು, ಇನ್ನೊಬ್ಬರು ಹೇಳುವ ಥರ ಮಾಡಲಿಕ್ಕೆ ಬಾರ್ದು. ನೋಡಿಕೊಂಡು ಓಡಾಡಿ. ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಬಟ್ ನಮ್ಮದು ಸಹ, ನಾನು ಸಹ ಅಷ್ಟೇ ದೊಡ್ಡ ಅಂತ ಪುಡಂಗ ಅಂತಲ್ಲ, ನಾವು ಸಹ ಅದೇ ಥರ ಓಡಾಡೋದು. ಬಟ್ ಸ್ವಲ್ಪ ಕಂಟ್ರೋಲ್ ಆದರೆ ಇರ್ತದೆ ನಮಗೆ, ಬಿಕಾಸ್ ನಮಗೆ ಸ್ವಲ್ಪ ಗೊತ್ತಿದೆ ಈ ದಾರಿ. ಹಾಗಾಗಿ ಯಾರಾದರೂ ಟೂರಿಸ್ಟ್ಗಳೆಲ್ಲ ಬರ್ತಾ ಇದ್ದರೆ, ಒಂದೊಂದು ಕಾರ್ ಅವರೆಲ್ಲ ಹೋಗ್ತಾರೆ, ತಲೆ ಹಾಳಾಗಿ ಹೋಗ್ತದೆ. ದಯವಿಟ್ಟು ಸ್ವಲ್ಪ ಮೆಲ್ಲ ಓಡಾಡಿ. ಕರೆಕ್ಟಾಗಿ 5:55ಕ್ಕೆ ನಾವು ನಮ್ಮ ಉಜಿರೆಗೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಎಂಥದ್ದು ಕೆಲಸ ಇಲ್ಲ, ಸೀದಾ ಹೋಗುದೆ, ಡೀಸೆಲೆಲ್ಲ ಹಾಕಿಸೋದಿಲ್ಲ. ನನಗೆ ಸಾಕಾಗಿ ಹೋಗಿದೆ ಇವತ್ತಿನ ಲೈನ್. ಈಗ ಇಲ್ಲಿಂದ ಸೀದಾ ಹೋಗಿ ಕಂಪನಿಗೆ ಹೋಗೋದು, ಕಂಪನಿಗೆ ಹೋಗಿ ಲೆಕ್ಕ ಕೊಟ್ಟು ಹೋಗೋದು ಅಂತ ಪ್ಲ್ಯಾನಿಂಗ್ ಇರೋದು. ಬಿಕಾಸ್ ಸ್ವಲ್ಪ ತಲೆನೋವು, ಈಗ ಮೊನ್ನೆಯಿಂದ ಹುಷಾರಿಲ್ಲ ಅಲ್ಲ. ಸೊ ಮೊನ್ನೆಯಿಂದ ಹುಷಾರಿಲ್ಲದೆ ಸಡನ್ನಾಗಿ ಕೆಲಸಕ್ಕೆ ಬಂದಾಗ ತಲೆಯೆಲ್ಲ ಭಾರ ಆಗ್ತಾ ಉಂಟು. ಮಳೆ ಸಹ ಇಲ್ಲ. ಈಗ ಲೆಕ್ಕ ಕೊಟ್ಟು ಹೋಗುವಾಗ ಒಂದು 6:15, 6:20 ಆಗ್ತದೆ. ಮನೆಗೆ ಹೋಗಿ ಮುಟ್ಟುವಾಗ 7:20, 7 ಗಂಟೆ ಆಗ್ತದೆ. ಸೊ ಅದೇ ಒಂದು ದೊಡ್ಡ ತೊಂದರೆ. ನೀವು ನಂಬಲಿಕ್ಕಿಲ್ಲ, ಇಲ್ಲಿಂದ ನನಗೆ ಕಂಪನಿಯಿಂದ ಕರೆಕ್ಟಾಗಿ ಒಂದು 26-27 ಕಿಲೋಮೀಟ್ರ್ ಉಂಟು ಮನೆಗೆ. ಇವರಿಗೆ 22-23 ಕಿಲೋಮೀಟ್ರ್ ಉಂಟು. ಸೊ ಇಬ್ಬರು ಸಹ ಲಾಂಗ್ ದೂರದಿಂದನೇ ಬರುವವರು, ಹಾಗಾಗಿ ಸ್ವಲ್ಪ ಉಪದ್ರ. ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗುವ ಕಂಪನಿಗೆ. ಇನ್ನೆಂಥದ್ದು ಡೀಸೆಲೆಲ್ಲ ಹಾಕಿಸ್ಲಿಕ್ಕಿಲ್ಲ. ಸೊ ಈ ವಿಡಿಯೋವನ್ನು ಕೂಡ ಸಹ ಇಲ್ಲಿಗೆ ಮುಗಿಸ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.